ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಆಫೀಸಿಗೆ ಹೊರಡ್ತಾ ಇದ್ದೆ. ಇವತ್ತು ಆಫೀಸ್ ಇತ್ತು, ಹಾಗಾಗಿ ಬಂದೆ. ಟಿನ್ ಫ್ಯಾಕ್ಟ್ರಿ ತನಕ ಬಂದೆ. ಸೊ ಇಲ್ಲಿ ನೋಡಿದ್ರೆ ತುಂಬ ಟ್ರಾಫಿಕ್ ಇತ್ತು. ಎವ್ರಿ ಡೇ 2 ಬಸ್ ನಾನು ಚೇಂಜ್ ಮಾಡಬೇಕಾಗುತ್ತೆ ನಮ್ಮ ಮನೆಯಿಂದ ಆಫೀಸ್ಗೆ. ಹಾಗಾಗಿ ಇಲ್ಲಿ ಟಿನ್ ಫ್ಯಾಕ್ಟ್ರಿಯಲ್ಲಿ ಇಷ್ಟೊಂದು ಟ್ರಾಫಿಕ್ನ ನೋಡಿ ನನಗೆ ಬಸ್ ಸಿಗುತ್ತೋ ಇಲ್ವೋ, ಸೀಟ್ ಸಿಗುತ್ತೋ ಇಲ್ವೋ ಅಂತ ಥಿಂಕ್ ಮಾಡಿಕೊಂಡೇ ಹೋದೆ. ಬಟ್ ಎನಿ ಹ್ಯಾವ್ ನನ್ನ ಗುಡ್ ಲಕ್, ನನಗೆ ಇವತ್ತು ಸೀಟ್ ಸಿಕ್ತು. ಇಲ್ಲಾಂದರೆ 1.5 ಅವರ್ ಸ್ಟ್ಯಾಂಡಿಂಗ್ ಪೊಸಿಷನಲ್ಲೇ ಹೋಗಬೇಕಿತ್ತು ನಾನು. ಸೀಟು ಸಿಗುತ್ತು. ಸ್ವಲ್ಪ ಅದು ಇದು ನೋಡಿಕೊಂಡು ಆಫೀಸಿಗೆ ರೀಚ್ ಆಗಿ ಏನೇನು ಕೆಲಸ ಇತ್ತು ನಂದೆಲ್ಲ ಪೆಂಡಿಂಗ್ ಟಾಸ್ಕ್ಗಳನ್ನೆಲ್ಲ ಮುಗಿಸ್ಕೊಂಡು ಟೀ ಕುಡಿಯೋಕ್ಕಂತ ನಾನು ನನ್ನ ಫ್ರೆಂಡ್ ಕೆಫಿಟೇರಿಯಾಗೆ ಬಂದು ಒಂದು ಸ್ವಲ್ಪ ಟೀ ಕುಡಿದ್ವಿ ರಿಲ್ಯಾಕ್ಸ್ ಆಗಿ. ಆಮೇಲೆ ಆಫೀಸ್ಗೆ ಹೋಗಿ ಮತ್ತೆ ಕೆಲಸನ ಮುಗಿಸ್ಕೊಂಡು ಮತ್ತೆ ನಮ್ಮ ಆಫೀಸ್ ಲಂಚ್ ನಾನು ನೋಡಿದೆ. ಚೆನ್ನಾಗಿ ವೆರೈಟಿ ಇತ್ತು, ತಿಂದ್ವಿ ಅಲ್ವಾ. ಹಾಗಾಗಿ ವಾಕು ಮಾಡಬೇಕಂತ ವಾಕು ಮಾಡೋಕ್ಕೆ ಹೋದ್ವಿ. ವಾಕ್ ಮಾಡಿ ಬಂದು ಮತ್ತೆ ಕೆಲಸನ ಮುಗಿಸ್ಕೊಂಡು ಅಷ್ಟರಲ್ಲೇ ನಮ್ಮ ಟೈಮ್ ಆಗೋಯ್ತು. ಹಾಗಾಗಿ ನಾವು ಲಾಗೌಟ್ ಮಾಡಿ ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಬಂದ ತಕ್ಷಣ ನಮ್ಮ ತಾತ ಏನೋ ಸ್ನ್ಯಾಕ್ಸ್ ತಂದಿದ್ದರು. ಸೊ ಅದನ್ನು ತಿಂದು ಅವರಿಗೂ ಶೇರ್ ಮಾಡಿದೆ. ಆಮೇಲೆ ಸ್ನ್ಯಾಕ್ಸ್ ಅಷ್ಟೇ ತಿಂದರೆ ಆಗುತ್ತಾ, ಟೀನೂ ಕೊಡಬೇಕಂತ ಮನಸ್ಸಾಗಿತ್ತು. ಹಾಗಾಗಿ ಬಂದ ತಕ್ಷಣ ಟೀ ಮಾಡಿಕೊಂಡೆ. ಟೀನೂ ಸವಿದು ಟೀ ಒಂದೇ ಹೇಗೆ, ಟೀ ಜೊತೆ ಸ್ವಲ್ಪ ಪಾರ್ಲೆಜಿ ಬಿಸ್ಕಿಟ್ ಇದ್ದರೆ ಮಾತ್ರ ನಮಗೆ ಟೀ ಹೋಗೋದು. ಗೊತ್ತಿಲ್ಲ ಅದು ಏಕೆ ಅಂತ. ದಿಸ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಎವ್ರಿ ಡೇ ಹೇಳ್ತಾರೆ ನನಗೆ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡು ಎಲ್ಲರೂ. ಬಟ್ ನಾನು ಟೀ ಕೊಂಡ್ರೆ ಅದ್ರ ಜೊತೆ ಬಿಸ್ಕಿಟ್ ಕಂಪಲ್ಸರಿ ಬೇಕು ನನಗೆ. ಸೊ ಹಾಗಾಗಿ ಬಿಸ್ಕಿಟು ತೊಗೊಂಡೆ, ಟೀನೂ ತೊಗೊಂಡೆ. ನಮ್ಮಮ್ಮ ಇನ್ ಮಿಡಲಲ್ಲಿ ಬಂದು ನಾನು ಟೀ ಮಾಡಿಕೊಡ್ತೀನಿ, ನೀನು ಟಯರ್ಡ್ ಆಗಿರ್ತೀಯ ಅಂತ ಬರ್ತಾಯಿದ್ರು. ಸೊ ನಾನು ಬೇಡ, ನೀನು ಆಲ್ರೆಡಿ ತುಂಬ ಕೆಲಸ ಮಾಡಿ ಟಯರ್ಡ್ ಆಗಿರ್ತೀಯ, ನಾನೇ ಮಾಡ್ಕೊಳ್ತೀನಿ ಅಂತ ಹೇಳಿ ಗೈಸ್ ನಾನೇ ಟೀ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು 1 ಕಪ್, ನಮ್ಮ ತಾತ ಅವರಿಗೂ 1 ಕಪ್ ಮಾಡಿಕೊಟ್ಟೆ. ಇಬ್ಬರು ನಾನು ನಮ್ಮಮ್ಮ ಟೀ ಕುಡಿದ್ಕೊಂಡು ಒಂದು ಸ್ವಲ್ಪ ಗಾಸಿಪ್, ಅವ್ರದ್ದು ಫುಲ್ ಡೇ ಏನು ಮಾಡಿದ್ರು ಏನಿಲ್ಲ ಅವರು ಫುಲ್ ಹೇಳಿದ್ರು. ಅದನ್ನೆಲ್ಲ ಕೇಳಿಕೊಂಡು ಆಮೇಲೆ ನನ್ನ ಮನೆಯಲ್ಲಿ ನಮ್ಮ ಹಸ್ಬೆಂಡು ನನ್ನ ಮಕ್ಕಳು ಇರಲಿಲ್ಲ. ನಾನು ಆಫೀಸಿಂದ ಬಂದಮೇಲೆ ಅವರೆಲ್ಲ ಆಟ ಆಡ್ಸಕ್ಕಂತ ಕರ್ಕೊಂಡು ಹೋಗಿದ್ದರು. ಸೊ ಪರವಾಗಿಲ್ಲ ಅಂತ ಅವರು ಬರೋಷ್ಟರಲ್ಲೇ ನಾನು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ನಮ್ಮಮ್ಮ ನೋಡಿದ್ರೆ ಇವತ್ತು ಕಡಲೆಬೇಳೆ ದೋಸೆ ಹಾಕೋಣ ಅಂತ ಹೇಳಿದರು. ಸೊ ಅದಕ್ಕೆ ನಾನಿಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೆ. ಅದಕ್ಕೆ ನಾಳೆ ಇಡ್ಲಿ ದೋಸೆ ಮಾಡಬೇಕಿತ್ತು. ಅದರದ್ದು ಹಿಟ್ಟೆಲ್ಲ ಪ್ರಿಪೇರ್ ಮಾಡಬೇಕಿತ್ತು, ಮಿಕ್ಸಿಯಲ್ಲಿ ಹಾಕಬೇಕಿತ್ತು. ಹಾಗಾಗಿ ಅದನ್ನೆಲ್ಲ ಮಿಕ್ಸಿಯಲ್ಲಿ ಹಾಕಿ ಪ್ರಿಪೇರ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟೆ. ನಮ್ಮಮ್ಮ ಈ ಥರ ಏನಿದ್ರಲ್ಲಿ ಹಾಕ್ತಾರಲ್ವ, ಅವಲಕ್ಕಿ, ಒಂದು ಸ್ವಲ್ಪ ಶಬ್ದಾಣಿ ಅದನ್ನೆಲ್ಲ ಹಾಕಿದ್ರೆ ತಟ್ಟೆ ಇಡ್ಲಿ ಮಾಡಲಿ ಅಥವಾ ನಾರ್ಮಲ್ ಇಡ್ಲಿ ಮಾಡಲಿ ಸಖತ್ ಸ್ಮೂತಾಗಿ ಬರುತ್ತೆ. ಅದನ್ನು ಚೆನ್ನಾಗಿ ಮಾಡ್ತಾರೆ. ನಾನು ನಾಳೆ ನಿಮ್ಮನ್ನು ತೋರಿಸ್ತೀನಿ ಅದು ಹಿಟ್ಟು ಯಾವ ಥರ ಆಗಿರುತ್ತೆ ಅಂತ. ಸೊ ಇವತ್ತು ಅದಕ್ಕೆಲ್ಲ ಪ್ರಿಪೇರ್ ಮಾಡಿಕೊಂಡೆ. ನಾನು ಹಿಟ್ಟೆಲ್ಲ ಮಾಡಿಕೊಂಡು ಸೈಡಲ್ಲಿ ಇಕ್ಕಿ ಅದೇ ಥರ ಪ್ಯಾರ್ಲಲ್ಲಿ ನಾನು ಇದಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಕಡಲೆಬೇಳೆ ದೋಸೆಗೆ ಸ್ವಲ್ಪ ತರಕಾರಿ ಅಂದರೆ ಆನಿಯನು, ಕ್ಯಾರೆಟು, ಗೋಬಿ ಇತ್ತು ನನ್ನ ಹತ್ರ. ಅದನ್ನೆಲ್ಲ ನಾನು ಚೆನ್ನಾಗಿ ಕಟ್ ಮಾಡಿಕೊಂಡು ಕಡಲೆಬೇಳೆ ದೋಸೆಗೂ ಸೈಡಲ್ಲಿ ಎಲ್ಲನೂ ಪ್ರಿಪೇರ್ ಮಾಡಿ ಇಕ್ಕಿದೆ. ಅದನ್ನು ಮಿಡಲಲ್ಲಿ ನಂದು ಮಕ್ಕಳು ಬಂದರು. ಸೊ ಅವರಿಗೆಲ್ಲ ಹೋಮ್ವರ್ಕ್ ಮಾಡಿಸ್ಬೇಕಿತ್ತು. ನಾನು ಮಾಡಿಸ್ಲಿಲ್ಲ ಅಂದರೆ ಅವ್ರು ಮಾಡೋದೇ ಇಲ್ಲ. ಹಾಗಾಗಿ ನಾನೇ ಟೈಮ್ ತೊಗೊಂಡು ಕೂತ್ಕೊಂಡು ಅವ್ರ ಹೋಮ್ವರ್ಕ್ ಎಲ್ಲ ಮಾಡಿಸಿ ನೆಕ್ಸ್ಟ್ ಎಲ್ರಿಗೂ ಕಡಲೆಬೇಳೆ ದೋಸೆ, ಸಾಂಬಾರು, ಚಟ್ನಿನ ಹಾಕಿಬಿಟ್ಟೆ. ಎಲ್ಲರೂ ನಮ್ಮ ತಾತ ಬಂದಿದ್ದರು, ಅವರು ತಿಂದರು. ನಮ್ಮ ಹಸ್ಬೆಂಡು ಕೊಟ್ಟೆ, ಅವರು ತಿಂದರು. ಸೊ ಚೆನ್ನಾಗಾಗಿತ್ತು. ಒಳಗಡೆ ಎಲ್ಲ ತರಕಾರಿ ಹಾಕಿದ್ವಿ ಅಲ್ವ. ಪ್ಲೇನ್ ಮಾಡಿದ್ರೂ ಚೆನ್ನಾಗಾಗುತ್ತೆ, ಕ್ರಿಸ್ಪಿ ಆಗುತ್ತೆ ಇದು. ಇಲ್ಲ ನಾರ್ಮಲ್ ನೀವು ವೆಜಿಟೇಬಲ್ ಹಾಕಿ ಮಾಡಿದ್ರೂ ಚೆನ್ನಾಗಾಗುತ್ತೆ. ಇಷ್ಟೇ ಗೈಸ್, ಥ್ಯಾಂಕ್ ಯು.